ಬೇಡ, ಸುಮ್ಮನೆ ನಮ್ಮನ್ನು ಕೆಣಕೊಂಡು ಬರಬೇಡ ಲೀಲಾ. ಇದ್ರ ಪರಿಣಾಮ ಏನ್ ಬೇಕಿದ್ರೂ ಆಗ್ಬೋದು. ಅಲ್ಲ, ನೀನ್ ಏನ್ ಅನ್ಕೊಂಡಿದ್ಯಾ? ಒಂದ್ 2 ಸಲ ಗೆದ್ದ ಮಾತ್ರಕ್ಕೆ ಇಡೀ ಯುದ್ಧನೇ ಗೆದ್ದೆ ಅಂತ ಬೀಗ್ಬೇಡ. ಇದೇ ರಣರಂಗದಲ್ಲಿ ನಿನ್ನ ಸೋಲ್ಸಿ ನಿನಗೆ ನೀನ್ ಯಾರು ಅಂತ ಕನ್ನಡಿ ಹಿಡಿದು ತೋರಿಸ್ತೀನಿ. ನಾನು ಯಾರು ಅಂತ ಗೊತ್ತಿಲ್ವಾ? ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಲೀಲಾ ಲೀಲಾ ಸುಕುಮಾರಿ, ಲೀಲಾ ಮುದ್ದು ಬಂಗಾರಿ. ಲೀಲನ್ನ ಆಶೀರ್ವಾದ ನಿಮಗಿದ್ರೆ ನಿಮ್ಮ ಲೈಫು ಜಿಂಗಲಾಲಿ. ಸಾಕು, ನಾವು ಊರ್ಕೊಂಡಿದ್ದೀವಿ ಆಯ್ತಾ? ಇನ್ನಷ್ಟು ಊರಿಸ್ಬೇಡ ಪ್ಲೀಸ್. ಪಾಪ, ಉರಿತುಕೊಂಡವರನ್ನು ಇನ್ನಷ್ಟು ಉರಿಸಬಾರದು, ಕೆಂಡವಾಗಿ ಬಿಡುತ್ತಾರೆ. ಹಾಗೊಂದು ವೇಳೆ ತುಂಬಾ ಉರಿದರೆ ತಣ್ಣೀರಲ್ಲಿ ಮತ್ತೆ ಮತ್ತೆ ಅದ್ದಿದರಾಯ್ತು. ತಂಪು ತಂಪು ಕೂಲ್ ಕೂಲ್. ಸೊ ನಾವು ಬಂದ್ ಕೆಲಸ ಆಯ್ತು ಅನ್ಸುತ್ತೆ. ಫಾರ್ ಕೈಂಡ್ ಇನ್ಫಾರ್ಮೇಶನ್, ಇದೇ ನನ್ನ ಮನೆ, ನಾನು ಇಲ್ಲೇ ಇರೋದು. ಎನಿ ಕಂಪ್ಲೇಂಟ್ಸ್ ಆರ್ ಸಜೆಷನ್ಸ್, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಲವಿಂಗ್ ಲೀಲಾ ಅಭಿರಾಮ್ ಜೈಶಂಕರ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ನೀವೇನಾದ್ರೂ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಉಳಿಸ್ಕೊಳ್ಳಿಲ್ಲ ಅಂತಿದ್ರೆ ನಾನು ಇಷ್ಟೊತ್ತಿಗೆ ಫ್ಲೈಟ್ ಅಲ್ಲಿ ಇರ್ತಾ ಇದ್ದೆ. ಥ್ಯಾಂಕ್ ಯು. ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅಕ್ಕ? ನೀವು ನನ್ನ ಪಾಲಿಗೆ ದೇವ್ರಾಗಿ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ 1 ಸತಿ 2 ಸತಿ ಥ್ಯಾಂಕ್ಸ್ ಹೇಳಿದ್ರೆ ಸಾಲದೇ ಇಲ್ಲ. ಅಬ್ಬಾ, ಇವಾಗ ನನ್ನ ಜೀವಕ್ಕೆ ನೆಮ್ಮದಿ ಸಿಕ್ತು. ಕಮ್ ಆನ್ ಲೀಲಾ, ರಿಲ್ಯಾಕ್ಸ್ ಆಗು. ಇಷ್ಟೊಂದು ಎಕ್ಸೈಟ್ ಆಗ್ಬೇಡ. ಅಯ್ಯೋ ಅಕ್ಕ, ಬೇಡವಾ? ನಂಗೆ ಆಗ್ತಿರೋ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಬರೀ 50% ಅಷ್ಟೇ ತೋರಿಸ್ತಾ ಇರೋದು. ಇನ್ನು ಉಳಿದಿದ್ದೆಲ್ಲ ಒಳಗೆ ಇದೆ. ನಂಗೆ ಆಗ್ತಿರೋ ಖುಷಿಗೆ ಕೊಂಡು ಆಡ್ಬೇಕು ಅನಿಸ್ತಿದೆ. ಆದ್ರೂ ಸುಮ್ಮನೆ ಇದ್ದೀನಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ನ ಕೈ ಹಿಡಿದು ನನ್ನ ಉಳಿಸ್ಕೊಂಡ್ಬಿಟ್ರಿ. ನಾನು ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ಅಂತ ಹೇಳಲ್ಲ. ಯಾಕೆ ಅಂದ್ರೆ ಅಕ್ಕ ತಂಗಿರ್ ಮಧ್ಯೆ ಉಪಕಾರ ಎಲ್ಲಿಂದ ಬರುತ್ತೆ ಅಂತ ನೀವೇ ಹೇಳ್ತೀರಾ ತಾನೇ? ಹೇಳ್ತಿದ್ದೆ. ಅವ್ರು ನನ್ನ ಮನೆಯಿಂದ ಯಾಕೆ ಹೊರಗಡೆ ಕಳಿಸ್ತಾ ಇದ್ದಾರೋ, ನಾನು ಯಾಕೆ ಹೋಗ್ತಿದ್ದೀನೋ ಅಂತೆಲ್ಲ ಅನಿಸ್ತಾ ಇತ್ತು. ನಾನು ಈ ಮನೆ ಬಿಟ್ಟು ಹೊರಗಡೆ ಹೋಗೋದು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ನೀವೇ ಹೇಳಿ. ಹೌದು, ಕಷ್ಟನೇ ಅಲ್ವಾ? ಇವಾಗ ಬಂದಿರೋ ನಿಮ್ಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇರ್ಬೇಕಾದ್ರೆ ಇನ್ನು ನನಗೆ ಇನ್ನೆಷ್ಟೊಂದು ಅಟ್ಯಾಚ್ಮೆಂಟ್ ಇರ್ಬೋದು. ನನ್ಗಂತೂ ಈ ಮನೆ ಬಿಟ್ಟು ಹೋಗಕ್ ಇಷ್ಟನೇ ಇರ್ಲಿಲ್ಲಪ್ಪ. ಅಂತೂ ಕೊನೆಗೆ ನೀವು ನನ್ನ ಸೇವ್ ಮಾಡ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ಅಕ್ಕ, ನನಗಿದೆಲ್ಲ ನಂಬಕ್ಕೆ ಆಗ್ತಿಲ್ಲ ಅಕ್ಕ. ಎಲ್ಲ ಅವರೇ ಮಾಡಿ ಈಗ ಇದ್ದಕ್ಕಿದ್ದಂಗೆ ಬೇಡ ಅಂದ್ರೆ ನಂಗೆ ಅರ್ಥನೇ ಆಗ್ತಿಲ್ಲ ಸರ್. ನಂಗೂ ನಂಬಿಕೆ ಬರ್ತಾ ಇಲ್ಲ. ಏನ್ರೆ ಇಲ್ಲಿ ಕೂತ್ಕೊಂಡು ಸೀಕ್ರೆಟ್ ಮಾತಾಡ್ತಾ ಇದ್ದೀರಾ? ಕೌಸಲ್ಯ ಅವರೇ, ಮರ್ಯಾದೆ ಕೊಟ್ಟು ಮಾತಾಡಿ. ನಿಮ್ಗೇನ್ರೆ ಮರ್ಯಾದೆ ಕೊಡೋದು? ಸುಮ್ನೆ ಮನೇಲಿ ಇದ್ದೋಳ್ನ ಕರ್ಸಿ ಫಾರಿನು, ಆಕ್ಟಿಂಗು, ಹೀರೋಯಿನ್ ಅಂತೆಲ್ಲ ಹೇಳಿ ಈಗ ನೀವೇ ಕ್ಯಾನ್ಸಲ್ ಮಾಡ್ತೀರಾ? ನಮಗೂ ಯಾಕೆ ಹೀಗೆಲ್ಲ ಆಯ್ತು ಅಂತ ಗೊತ್ತಿಲ್ಲ. ಗೊತ್ತಾದ್ಮೇಲೆ ನಾವೇ ನಿಮಗೆ ಹೇಳ್ತೀವಿ. ಅಲ್ಲಿವರೆಗೂ ಪ್ಲೀಸ್ ನಿಮ್ ಮನೆಗೆ ಹೋಗಿ. ನಾನ್ ಹೋಗೋದಕ್ ಬಂದಿಲ್ಲ ಕಣೆ, ಕಿತ್ಕೊಂಡು ಹೋಗೋದಕ್ ಬಂದಿದ್ದೀನಿ. ಕೌಸಲ್ಯ ಅವರೇ, ಬೇಡ. ಈಗ ಟೈಮ್ ಸರಿಗಿಲ್ಲ. ಒಂದ್ ಹೋಗಿ ಇನ್ನೊಂದಾದ್ರೆ ಕಷ್ಟ. ಸುಮ್ನೆ ಹೋಗಿ ಇಲ್ಲಿಂದ. ಏಯ್, ಎತ್ತಾಳೆ ನಿನ್ನಾಳೆ ಅಂದಾಳಿ ತಂದು ನನ್ನೇನ್ ಲಾಲಿಪಾಪ್ ಚೀಪ್ಕೊಂಡು ಹೋಗೋ ಸ್ಕೂಲ್ ಹುಡುಗಿ ಅನ್ಕೊಂಡಿದ್ಯಾ? ಹಾಗೆ ಕಾಣಿಸ್ತಾ ಇದೀನ ನಿನ್ ಕಣ್ಣಿಗೆ? ಆಹಾ, ಪ್ಲಾನ್ ಮಾಡೋರು ಇವ್ರೆ, ಕ್ಯಾನ್ಸಲ್ ಮಾಡೋರು ಇವ್ರೆ.
ನಾನೇನ್ ಮಧ್ಯದಲ್ಲಿ ನಿಂತ್ಕೊಂಡು ನಿಮ್ಮನ್ನ ನೋಡ್ತಾ ಬಾಯಿ ಮುಚ್ಕೊಂಡಿರ್ಬೇಕಾ? ಹೇಳ್ತಿಲ್ವಾ ನಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ. ನಿಮ್ ಕ್ಲಾರಿಟಿಗೆ ಇಷ್ಟು ಬೆಂಕಿ ಹಾಕ. ಏಯ್, ನನ್ನನ್ನೇನ್ ಜೋಕರ್ ಅನ್ಕೊಂಡಿದ್ಯಾ ಈ ಕಡೆ ಆ ಕಡೆ ಆಡೋದಕ್ಕೆ? ಎಷ್ಟೆಲ್ಲಾ ಕನ್ಸುಗಳು ಕಟ್ಕೊಂಡಿದೆ, ಒಂದು ನಿಮಿಷದಲ್ಲಿ ಎಲ್ಲ ಮಣ್ಪಾಲ್ ಮಾಡ್ಬಿಟ್ರಲ್ಲೇ. ಇನ್ನು ನಾನ್ ಸುಮ್ನೆ ಇರಲ್ಲ. ಕೌಸಲ್ಯ, ಬೇಡ. ಮಾತು ಮಿತಿ ಮೀರ್ತಾ ಇದೆ. ನಿಮಗೇನ್ ಸೇರ್ಬೇಕೋ ಅದು ತಿಂಗಳ ಬಂದ್ ಸೇರ್ತಾ ಇದೆ ತಾನೆ? ಮತ್ತಿನ್ನೇನು? ಹಲೋ ದುರ್ಗಾಂಬ, ನಾನ್ ಮುಚ್ಚಿಟ್ಟಿರೋ ಸತ್ಯಕ್ಕೆ ನೀನ್ ಕೊಡ್ತಾ ಇರೋದು ಜುಜುವಿ. ಅದೇ ಸತ್ಯನ ನನ್ ಬಾಯ್ ಬಿಟ್ರೆ ಡೈವರ್ಸ್ ಆಗಿ ನಂಗೆ ಅರ್ಧ ಆಸ್ತಿ ಬರುತ್ತೆ. ಆಮೇಲೆ ನಿಮ್ಮಿಬ್ರು ನಮ್ಮ ಮನೆ ವಾಚ್ಮ್ಯಾನ್ ಮಾಡ್ಕೊಂಡು ತಿಂಗಳ ಸಂಬಳ ಕೊಡ್ತೀನಿ. ಓ, ಗ್ರಾಮರ್ ಮಿಸ್ಟೇಕು. ವಾಚ್ಮ್ಯಾನ್ ಅಲ್ಲ, ವಾಚ್ಮನ್. ರೀ, ಏನ್ ಬಾರಿ ಆಟ ಆಡ್ತಾ ಇದೀರಾ? ತಿಂತಿರೋದು ನಾವ್ ಕೊಡ್ತಿರೋ ಅನ್ನ. ಓಸಿ ಲೈಫು ಓದ್ ಬೇರೆ ಕೊಡೋದಕ್ ಬರ್ತಾರೆ. ಛೀ! ಏ ಬಾಯ್ಲರ್ ಕೋಳಿ, ಏನ್ ಕೊಕ್ಕೋ ಅಂತ ಮಧ್ಯದಲ್ಲಿ ಬರ್ತಾ ಇದ್ಯಾ? ಈಗ ಬಂತ ಬಾಯಿ? ನೋಡು, ನಾನೇನಾದ್ರು ಮನ್ಸ್ ಮಾಡಿದ್ರೆ ಮುಚ್ಚಿಟ್ಟಿರೋ ಸತ್ಯನ ಈಗ್ಲೂ ಹೇಳ್ಬಿಡ್ತೀನಿ. ಹುಷಾರಾಗಿ ಮರ್ಯಾದೆಯಾಗಿ ನನ್ನ ಹತ್ರ ನಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮುಚ್ಚಿಟ್ಟಿರೋ ಸತ್ಯನ ಅಂತರನ ಹತ್ರ ಹೇಳ್ಬೇಕಾಗುತ್ತೆ. ಹುಷಾರ್. ಯಾವ ಸತ್ಯ ಆಂಟಿ? ನನಗೆ ಕೇಳಬೇಕು ಅಂತ ಐಡಿಯಾ ಬರದೇ ಇದ್ದಿದ್ರು ತೀರಾ ನಮ್ಮೆಲ್ಲರಿಂದ ದೂರ ಆಗ್ಬಿಡ್ತಿದ್ಲು. ಗಾಡ್, ಅದನ್ನು ನೆನೆಸ್ಕೊಂಡ್ರೆ ಇಟ್ ಇಸ್ ಸೋ ಹರ್ಟಿಂಗ್. ಸದ್ಯ ಏನು ಪ್ರಾಬ್ಲಮ್ ಇಲ್ಲದೆ ಎಲ್ಲ ಸಾಲ್ವ್ ಆಯ್ತಲ್ಲ, ಅಷ್ಟೇ ಸಾಕು. ಸಾಕಾ? ಅಷ್ಟ ಸಾಕಾ? ಲೀಲಾ ಅವರೇ, ಎಷ್ಟು ಖುಷಿಯಾಗಿದ್ದೀರಾ ನೋಡಿ, ನಿಮ್ಮ ಮುಖದಲ್ಲೇ ಗೊತ್ತಾಗ್ತಿದೆ. ಮತ್ತೆ ಇವರು ಫಾರಿನ್ಗೆ ಹೋಗ್ಬಿಡ್ತಾರೆ ಅಂತ ಎಲ್ಲ ಅನ್ಕೊಂಡಿದ್ವಿ. ಲಕ್ಷ್ಮಣ ಬಿಟ್ಟಿದ್ರೆ ಅತ್ತೆ ಬಿಡ್ತಿದ್ಲೇನೋ. ಆಲ್ರೆಡಿ 1.5 ಲೀಟರ್ ಸುರ್ಸ ಆಗಿದೆ. ರೀ, ಹಾಗೇನಿಲ್ಲ. ಲಕ್ಷ್ಮಿ, ನಾನ್ ಮನೆ ಬಿಟ್ಟು ಹೋಗ್ತಿದ್ರೆ ನಿಂಗೆ ನೋವಾಗ್ತಿರ್ಲಿಲ್ವಾ? ನಿಮ್ಮನ್ನ ಹೋಗಕ್ಕೆ ಎಲ್ಲಿ ಬಿಡ್ತಿದ್ವಿ? ನೀವು ಹೊಸಲು ದಾಟಕ್ ಮುಂಚೆನೆ ನಿಮ್ಮನ್ನ ಇಲ್ಲೇ ಉಳಿಸ್ಕೊಳ್ಳೋಕೆ ನಾನು ಅತಿ ವಿಶ್ವರೂಪ ಒಂದು ದೊಡ್ಡ ಪ್ಲಾನೇ ಮಾಡ್ಕೊಂಡಿದ್ವಿ. ಏನು ಹೇಳ್ತಿದ್ಯಮ್ಮ? ಯಾವ ವಿಷಯದಲ್ಲೂ ನಿನಗೆ ಬುದ್ಧಿ ಹೇಳೋ ಅಷ್ಟು ಬುದ್ಧಿ ನನಗಿಲ್ಲಪ್ಪ. ಆದರೆ ಲೀಲಾ ವಿಷಯದಲ್ಲಿ ಪದೇ ಪದೇ ಹೇಳ್ತೀನಿ. ಯಾಕೆ ಹೇಳು? ನೀನು ಲೀಲಾ ಬಗ್ಗೆ ಏನೂ ಅರ್ಥನೇ ಮಾಡ್ಕೊಂಡಿಲ್ಲ. ಲೀಲಾ ಬಗ್ಗೆ ನನಗೆಲ್ಲ ಗೊತ್ತಮ್ಮ. ಆ ಮಗು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಇರ್ತಾಳೆ ಅನ್ನೋದು ನಿನಗೆ ಗೊತ್ತಾ? ನಿನ್ನ ಒಂದು ಮಾತಿಗೆ ಅವಳು ಸಾಯಕ್ಕೂ ಸಿದ್ಧವಾಗಿದ್ದಾಳೆ ಅನ್ನೋದು ನಿನಗೆ ಗೊತ್ತಾ? ನನ್ನ ಮಾತಿನ್ನೂ ಮುಗ್ದಿಲ್ಲ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ಅಕಸ್ಮಾತ್ ಲೀಲಾ ಹೊರಟೆ ಹೋಗಿದ್ದಿದ್ರೆ ಅವಳಿಲ್ದೆ ಈ ಮನೇಲಿ ನೀನು ನೆಮ್ಮದಿಯಾಗಿರ್ತಿದ್ಯಾ? ನಾನು ಈ ಮನೆ ಬಿಟ್ಟು ಹೇಗ್ ತಾನೇ ನೆಮ್ಮದಿಯಾಗಿರಕ್ ಸಾಧ್ಯ? ಚಪ್ಪ, ನೀವು ಹೋಗಿದ್ದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ನಮ್ಗೆಲ್ಲ. ಈಗ ಅವಳು ಹೋಗ್ತಿಲ್ವಲ್ಲ, ಆ ಪ್ರಶ್ನೆ ಯಾಕೆ? ಬಿಡು. ಬೇಕು, ನನಗೆ ನಿನ್ನಿಂದ ಉತ್ತರ ಬೇಕು. ಅಷ್ಟು ಸುಲಭವಾಗಿ ಲೀಲಾನ್ ಬಿಟ್ಕೊಟ್ಬಿಡ್ತೀಯಲ್ಲ. ನಿನಗೇನು ಹೇಳಿ ನಾನು ಹೇಳ್ತೀನಿ, ಕೇಳಿಸ್ಕೊ. ಲೀಲಾ ಇಲ್ಲದೆ ನೀನು ನೆಮ್ಮದಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಅವಳಿಲ್ದೆ ನೀನು ಒಂದು ಹೆಜ್ಜೆನೂ ಮುಂದಿಡಕ್ಕಾಗಲ್ಲ. ಅವಳಿಲ್ದೆ ನೀ ಜೀವನ ನಡ್ಸಕ್ಕೂ ಆಗೋದಿಲ್ವೋ? ಯಾಕೆಂದ್ರೆ ನಿನಗೆ ಗೊತ್ತಿಲ್ಲದೆ ಅವಳು ನಿನ್ನ ಕಣದಲ್ಲೂ ಬೆರ್ತೋಗಿದ್ದಾಳೆ.
ಇಷ್ಟೆಲ್ಲ ಇದ್ರು ಅವ್ರು ಮೊದಲೇ ನನ್ಗೊಂದು ಮಾತು ಹೇಳಬೇಕಿತ್ತು. ಆದ್ರೆ ಯಾಕೆ ಹೇಳಲಿಲ್ಲ ಅನ್ನೋದೇ ಪ್ರಶ್ನೆ. ಅಮ್ಮ, ಅಮ್ಮನೇ ಹೇಳ್ತಾ ಇರೋದು, ಕೇಳಿಸ್ಕೊ. ಅವಳು ಹೋಗ್ತಾಳೆ ಅಂತ ಗೊತ್ತಾದ್ಮೇಲಿಂದ ನೀನ್ ಹೊರಗಡೆಯಿಂದ ಅವಳು ಹೋಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ಯಾ ಹೊರತು ನಿನ್ ಮನಸ್ಸೊಳಗಡೆ ಎಷ್ಟು ಕೊರಗ್ತಾ ಇದ್ದೆ. ಅವಳು ಉಳ್ಕೊಂಡ್ರೆ ಸಾಕು ಅಂತ ನೀನ್ ಎಷ್ಟು ಸಲ ಅನ್ಕೊಂಡಿಲ್ಲ. ಅವಳು ನಾನು ಹೋಗೋದಿಲ್ಲ ಅಂತ ಹೇಳ್ತಾಳೇನೋ ಅಂತ ನೀನ್ ಎಷ್ಟು ಕಾದಿಲ್ಲ. ಇದು ಸುಳ್ಳು ಅಂತ ನಿನ್ನ ಆತ್ಮಸಾಕ್ಷಿಯಾಗಿ ಹೇಳು. ನೀನು ಉತ್ತರ ಕೊಡ್ಬೇಕಾಗಿಲ್ಲ, ನನಗ್ ಗೊತ್ತು ಆ ಉತ್ತರ ಏನು ಅಂತ. ಯಾಕೆಂದ್ರೆ ನಾನು ನಿನ್ನ ತಾಯಿ. ಒಬ್ಬ ತಾಯಿಗೆ ತನ್ನ ಗರ್ಭದಲ್ಲಿ ಶಿಶು ಯಾವುದಕ್ಕೆ ಯಾವ ಥರ ಪ್ರತಿಕ್ರಿಯೆ ತೋರಿಸುತ್ತೆ ಅನ್ನೋದು ಗೊತ್ತಿರುತ್ತೆ. ಆ ತಾಯಿಯಾಗಿ ನಾ ಹೇಳ್ತಾ ಇದ್ದೀನಿ. ಅಲ್ಲ, ಕೊನೆ ಕ್ಷಣದವರೆಗೂ ನೀನು ಯಾಕೆ ಬಿಟ್ಕೊಂಡೆ? ಅವಳ ಹತ್ರ ಓಪನ್ ಆಗಿ ಯಾಕೆ ಮಾತಾಡಲಿಲ್ಲ? ನನಗೂ ಅದೇ ಡೌಟು. ಬರೀ ಡೌಟ್ ಬಂದ ಸಾಲಲಿಲ್ಲ ಅವರೇ. ನೀವು ಹೇಳೋ ಪ್ರಕಾರ ನೀವಂತೂ ಅಪ್ಲಿಕೇಶನ್ ಫಿಲ್ ಮಾಡಿಲ್ಲ. ಮತ್ತೆ ಜಾಯಿನ್ ಆಗಿ ಅಂತ ಲಂಡನ್ನಿಂದ ಇನ್ವಿಟೇಷನ್ ಬರೋಕ್ಕೆ ಹೇಗೆ ಸಾಧ್ಯ ಅಲ್ವಾ? ನೀವು ಅಪ್ಲೈ ಮಾಡಿಲ್ಲ, ಏಜೆನೂ ಅಪ್ಲೈ ಮಾಡಿಲ್ಲ. ಹಾಗಾದ್ರೆ ನಿಮ್ಮಿಬ್ರು ಮಧ್ಯೆ ಕನ್ಫ್ಯೂಷನ್ ತಂದಿದ್ಯಾರು? ಈ ಡಾಕ್ಯುಮೆಂಟ್ಸ್ ಹೇಗೆ ಬಂತು? ಅಮ್ಮ, ಈಗ ಮಾತಾಡಿದ್ದು ಆಯ್ತು, ಅವಳು ಉಳ್ಕೊಂಡಿದ್ದು ಆಯ್ತು, ಬಿಡು. ಈಗ ಆಗಿದ್ದಾಗೋಯ್ತು ಅಂತ ಸುಮ್ಮನಾಗಿ ಬಿಡೋದಲ್ಲ. ಆಗಿರೋ ತಪ್ಪು ಯಾಕಾಯ್ತು ಅಂತ ತಿಳ್ಕೊಂಡು ಅದನ್ನು ತಿದ್ದುಕೊಂಡು ಜೀವನ ನಡೆಸಬೇಕು. ಒಂದು ಮಾತು ಹೇಳ್ತೀನಿ ಕೇಳ್ಕೊ. ಲೀಲಾ ಚಿನ್ನದಂಥ ಹುಡುಗಿ. ಲೀಲಾ ಬಾಯಲ್ಲಿ ಇನ್ಯಾವತ್ತೂ ಈ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತು ಬರಬಾರ್ದು. ಅವಳಿಗೆ ಆ ಭಾವನೆನೂ ಬರಬಾರ್ದು. ಆ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಕಣ್ಣಲ್ಲಿ ಏನಾದರೂ ನೀರು ಬಂತೋ ನಾನು ಸುಮ್ಮನೆ ಇರಲ್ಲ. ಅಲ್ವೋ, ವಿಧಿ ಅವಳನ್ನು ಈ ಮನೆಯಲ್ಲೇ ಉಳಿಸಿದೆ ಅಂತಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದನ್ನು ನೀನು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು. ನಾನು ಹೇಳಿದ ನೆನಪಿರ್ಲಿ. ಏನಿಲ್ಲ ಅತ್ತೆ, ನಾವೇ ಸುಮ್ಮನೆ ತಮಾಷೆಯಾಗಿ ಮಾತಾಡ್ಕೋತಾ ಇದ್ವಿ ಅಷ್ಟೇ. ಅಂತ ಸೀರಿಯಸ್ ವಿಷಯ ಏನಿಲ್ಲ ಅಲ್ವಾ ಸರು? ಹೌದು ಅತ್ತೆ, ಅಂತ ಸೀರಿಯಸ್ ವಿಷಯ ಏನಲ್ಲ. ನಾವು 3 ಜನ ತುಂಬಾ ಕ್ಲೋಸು. ಅವಾಗವಾಗ ಈ ತರ ಕಾಲ್ ಎಳಿತಾ ಇರ್ತೀವಿ ಅಲ್ವಾ ಕೌಸಲ್ಯ ಅವ್ರೆ? ನೋಡು ದುರ್ಗಾ ಕನ್ಸನ್ನೆ ಮಾಡ್ತಾ ಇದ್ದಾಳೆ ನೋಡು. ಅಯ್ಯೋ, ಮತ್ತೆ ತಮಾಷೆ ಮಾಡ್ತಿದ್ದೀರಲ್ಲ ನೀವು. ಏಯ್, ಸುಮ್ನೆ ನಿಂತ್ಕೊಳೆ ಬಾಯ್ಲರ್ ಕೋಳಿ. ನೋಡಮ್ಮ ಅಂತ್ರ, ನಾನ್ ಮಾತಾಡೋದೇ ಹೀಗೆ. ನಾನ್ ಮಾತಾಡಿದ್ರೆ ಕಡ್ಡಿ ತುಂಡು ಮಾಡ್ದಂಗಿರುತ್ತೆ. ಹಾಗಿರುತ್ತೆ ನನ್ನ ಮಾತು. ಅದೇನೋ ನನ್ನ ಮಗಳನ್ನ ಫಾರಿನ್ ಕಳಿಸ್ತೀನಿ, ಅದೇನೋ ದೊಡ್ಡದಾಗಿ ಮಾಡ್ಬಿಡ್ತೀನಿ ಅನ್ಬಿಟ್ಟು ಈಗ ಎಲ್ಲಾನು ಹಾಳು ಮಾಡ್ದಿಯಲ್ಲ. ಮೊದ್ಲು ಅದನ್ನ ಹೇಳು, ಆಮೇಲೆ ಆ ಸೀಕ್ರೆಟ್ ಏನು ಅಂತ ನಾನು ನಿನಗೆ ಹೇಳ್ತೀನಿ. ನೋಡಿ ಆಂಟಿ, ನೀವು ಬೈಕೊಂಡ್ರೂ ಪರವಾಗಿಲ್ಲ, ಇರೋ ಸತ್ಯನ ಹೇಳಿದ್ದೀನಿ. ಲೀಲಾ ಈ ಮನೇಲಿರಬೇಕು. ಅವಳಿಲ್ಲ ಅಂದರೆ ಎಲ್ರಿಗೂ ಕಷ್ಟ ಆಗುತ್ತೆ. ನಾನು ಅವಳನ್ನ ಹಚ್ಕೊಂಡಿದ್ದೀನಿ, ಅದಕ್ಕೆ ಇಲ್ಲೇ ಇರಬೇಕು ಅಂತ ತಡೆದೆ. ಏನು, ಇರಕ್ಕಾಗಲ್ಲ ಅಂತ ತಡೆದು ಬಿಟ್ಯಾ? ಅಲ್ಲಮ್ಮ, ಆ ಫ್ಲೈಟ್ ಟಿಕೆಟ್ ರೇಟ್ ಎಷ್ಟೋ ಲಕ್ಷ ಅಂತೆ. ನಮ್ಮಂತವ್ರಿಗಾದ್ರೂ ಕೊಟ್ಟಿದ್ರೆ ನಾವು ಬದುಕೊಳ್ತಾ ಇದ್ವಿ. ನಿಮ್ಮಂತ ಶ್ರೀಮಂತರು ಕಥೆನೇ ಇಷ್ಟು. ಏನೋ ನನ್ನ ಮಗಳು ಜೀವನ ಸೆಟ್ಲ್ ಆಗುತ್ತೆ ಅಂತ ಕಾದೆ, ಅದು ಆಗ್ಲಿಲ್ಲ. ಏನು ಉದ್ಧಾರ ಆಗೋಗುತ್ತೆ ಅಂತಾನು ಕಾದೆ, ಅದು ಆಗ್ಲಿಲ್ಲ. ಅದಕ್ಕೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕೈಯಲ್ಲಿ ತಡ್ಕೊಳ್ಳೋದಕ್ಕಾಗಲ್ಲ. ನಿಜ ಏನು ಅಂತ ಹೇಳ್ತೀನಿ, ಏನ್ ಮಾಡ್ಕೊಳ್ತೀಯ ಮಾಡ್ಕೊ. ಕೌಸಲ್ಯ ಅವರೇ, ಅತ್ತೆ ಈಗ ತಮಾಷೆ ಕೇಳೋ ಮೂಡಲಿಲ್ಲ, ಬಿಟ್ಟು ಬಿಡಿ. ಮತ್ತೆ ಮತ್ತೆ ಅದೇ ಜೋಕ್ ಮಾಡ್ತೀರಪ್ಪ ನೀವು. ನೋಡಿ ಆಂಟಿ,
ಎಲ್ಲ ಒಳ್ಳೇದೇ ಆಗುತ್ತೆ, ಹೆದರ್ಕೋಬೇಡಿ, ನಾನಿದ್ದೀನಲ್ಲ. ಒನ್ಸ್ ಅಗೇನ್ ಐ ಆಮ್ ಸಾರಿ ಆಂಟಿ. ನಿಮ್ಮ ಕನಸು ಕನಸಾಗೆ ಉಳ್ಕೊಂಡ್ಬಿಡ್ತು. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಹೀಗೆ ಆರಾಮಾಗಿ ನಗ್ನಾಗ್ತಾ ಇರಿ. ಅಯ್ಯೋ ನಿಂತ್ಕೊಳ್ಳಮ್ಮ, ಯಾವ ತಮಾಷೆನೂ ಇಲ್ಲ. ಇವರಿಬ್ರು ನಿನ್ ಕಿವಿಗೆ ಹೂ ಇಡ್ತಾ ಇದಾರೆ ಅಷ್ಟೇ. ಈಗ ನಿಜ ಏನು ಅಂತ ನಾನೇ ಹೇಳ್ತೀನಿ, ಇರು. ನಿಜವಾಗ್ಲೂ ಸತ್ಯ ಇದೆಯಾ? ಮತ್ತಿನ್ನೇನಮ್ಮ, ಆಟ ಆಡೋದಕ್ಕೆ ಕದ್ದೆ ನಿನ್ನ. ನೋಡು, ಗಮನ ಇಟ್ಟು ಕೇಳಿಸ್ಕೊ. ಲೀಲಾ ಗಂಡ ಯಾರು ಅಂತ ಅವತ್ತು ಹೇಳೋದಕ್ಕೆ ಬಂದೆ, ಆದ್ರೆ ಆಗ್ಲಿಲ್ಲ. ಇವಾಗ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಲೀಲಾ ಗಂಡ ಬೇರೆ ಯಾರು ಅಲ್ಲ. ಅವ್ರು ಯಾರು ಅಂದ್ರೆ ಓ, ಇಲ್ಲಿದ್ದೀರಾ? ನಿನ್ನೆ ಹುಡುಕ್ತಿದ್ದೆ. ನನ್ನನ್ನ ಯಾಕೆ? ಇಬ್ರು ಒಟ್ಟಿಗೆ ಮಾತಾಡ್ತಾ ಇದ್ದೀವಿ. ಸರಿ, ನೀನೇ ಮೊದಲು ಸ್ಟಾಪ್. ನಾನೇ ಹೇಳ್ಬಿಡ್ತೀನಿ. ಬೇಡ ಬೇಡ, ನಾನೇ ಮಾತಾಡ್ತೀನಿ. ನೋ ನೋ ನೋ, ನಾನು ಹೇಳ್ತೀನಿ. ಇಲ್ಲ ಇಲ್ಲ, ನಾನೇ ಮಾತಾಡ್ಬೇಕು. ಫೈನ್, ಹೇಳಿ. ಬೇಡ, ನೀವೇ ಹೇಳಿ. ಲೇಡೀಸ್ ಫಸ್ಟ್. ಅದನ್ನ ಲೇಡೀಸ್ ಡಿಸೈಡ್ ಮಾಡಬೇಕು. ಸೊ ಫಸ್ಟ್ ನೀವ್ ಹೇಳಿ. ಓಕೆ, ಫೈನ್. ಆಕ್ಚುಲಿ ನೀನೀಗ ಹೋಗ್ತಾ ಇಲ್ವಲ್ಲ, ನನಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಇದನ್ನ ನಂತರ ಹೇಗೆ ರಿಸೀವ್ ಮಾಡ್ಕೊಳ್ತಾಳೋ ಅಂತ ಸ್ವಲ್ಪ ಆತಂಕ ಆಯ್ತು, ಬಟ್ ಅವಳೇ ಉಳಿಸ್ಕೊಂಡಿದ್ದು. ಐ ಆಮ್ ರಿಯಲಿ ಹ್ಯಾಪಿ. ಅಲ್ವಾ ರೀ, ನನಗೆ ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ಖುಷಿ ಆದಾಗ ನೆನಪಾಗಿದ್ದೆ ನೀವು, ಅದಕ್ಕೆ ಓಡೋಡ್ ಬಂದೆ. ಯಾಕೆ? ಅಪ್ಪ ಹೇಳ್ತಿದ್ರು, ನಮ್ ಖುಷಿ ಆದಾಗ ಆ ಖುಷಿನ ನಮ್ ಹತ್ರದವ್ರ ಹತ್ರ ಹೇಳ್ಕೊಂಡ್ರೆ ಆ ಖುಷಿ ನೀನ್ ಬರೀ ಹತ್ತಿರದವಳಲ್ಲ ಲೀಲಾ, ಮನೆಯವಳೇ. ಯು ನೋ ವಾಟ್, ನಿನಗೆ ಖುಷಿ ಆದಾಗ ಫಸ್ಟ್ ರಿಯಾಕ್ಟ್ ಮಾಡಿದ್ದೆ ನಾನು. ಬಟ್ ಫೈನಲಿ ಎಲ್ಲ ಮುಗಿದು ನೀನು ಖುಷಿಯಾಗಿದೆಯಲ್ಲ, ಅಷ್ಟು ಸಾಕು. ಅಲ್ವಾ ರೀ, ನನಗೂ ಹಾಗೆ ಅನಿಸ್ತು. ಇನ್ಮೇಲೆ ನನ್ನ ಲೈಫಲ್ಲಿ ಯಾವ ಕಷ್ಟನೂ ಬರಲ್ಲ ಅನ್ನೋಷ್ಟು ಖುಷಿ ಆಗ್ತಿದೆ. ಬೆಟ್ಟ ಹತ್ತುವಾಗ ಯಾಕಾದ್ರೂ ಬೆಟ್ಟ ಹತ್ತಾ ಇದೀವೋ, ಇದು ಯಾವಾಗ ಮುಗಿಯುತ್ತೋ, ಇದೆಲ್ಲ ಬೇಕಿತ್ತಾ? ಇನ್ಫ್ಯಾಕ್ಟ್ ಮಧ್ಯದಲ್ಲಿ ವಾಪಸ್ಸು ಹೋಗ್ಬಿಡೋಣ ಅನ್ಸುತ್ತೆ. ಆದರೆ ಬೆಟ್ಟದ ತುದಿಲ್ ನಿಂತ್ಕೊಂಡು ಇಡೀ ಜಗತ್ತನ್ನು ನೋಡಿದಾಗ ಆಗೋ ಖುಷಿ ಇದೆಯಲ್ಲ, ಅದ್ರ ಮುಂದೆ ಬೆಟ್ಟ ಹತ್ತಬೇಕಾದ್ರೆ ಆಗಿದ್ದ ಕಷ್ಟ ಅಲ್ಲ ಏನೂ ಅಲ್ಲ ಅನ್ನಿಸ್ಬಿಡುತ್ತೆ. ನಿನ್ನ ಜೊತೆನೂ ಅದೇ ಆಗಿತ್ತು. ಆ್ಯಂಡ್ ಇದೆಲ್ಲ ಯಾಕಾಯ್ತು ಗೊತ್ತಾ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ. ನಾನು ಯಾವತ್ತೂ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲ ರೀ. ನಾನು ಹಾಗೆಲ್ಲ ಹೇಳ್ತಾ ಇರೋದು. ನಾನು ಕಳಿಸ್ತಾ ಇದ್ದೀನಿ ಅಂತ ನೀನು ಅನ್ಕೊಂಡೆ, ನೀನಾಗೆ ಹೊರಟಿದ್ಯಾ ಅಂತ ನಾನು ಅನ್ಕೊಂಡೆ. ಆದರೆ ಒಂದ್ಸಲ ಈ ವಿಚಾರದಲ್ಲಿ ಕೂತು ಮಾತಾಡ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಲ್ವಾ? ಕರೆಕ್ಟು. ಅಲ್ಲ, ನೀವು ನನಗಿಂತ ದೊಡ್ಡವರು, ನಿಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ. ನೀವೇ ನನ್ನ ಕೇಳ್ಬೋದಿತ್ತು ತಾನೆ, ಯಾಕೆ ಕೇಳಲಿಲ್ಲ? ನೀನು ಹೊರಟು ನಿಂತಿದ್ಯಲ್ಲ, ನೆನಪಿದ್ಯಾ? ಆ ಪಾಸ್ಪೋರ್ಟ್ ಬ್ರೋಕರ್ ಬಂದಾಗ ಸೈನ್ ಹಾಕು ಅಂದಾಗ ಎಷ್ಟು ಫಾಸ್ಟಾಗಿ ಸೈನ್ ಆಗ್ತೆ. ಆಗ ಹೋಗೋದಕ್ಕೆ ನಿನಗೆ ಅರ್ಜೆಂಟು ಆ ಥರ ಇದೆಯೇನೋ ಅಂತ ನನಗೆ ಅನ್ನಿಸ್ತು. ಇನ್ಫ್ಯಾಕ್ಟ್ ಲೆಟ್ರು ಬಂದಾಗೂ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಆಗ ನೀನು ಫೋನಲ್ಲಿ ಹೇಳ್ತಾ ಇದ್ದೆ, ನಾನೊಂದ್ಸತಿ ತೀರ್ಮಾನ ಮಾಡಿದ್ಮೇಲೆ ಬ್ರಹ್ಮ ಬಂದರೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಆಗ ನನಗೆ ಕನ್ಫರ್ಮ್ ಆಗೋಯ್ತು ಇದು ನಿಂದೇ ಆಸೆ ಅಂತ. ಅಯ್ಯೋ ರೀ, ನಾನು ಅಪ್ಪನ ಹತ್ರ ಮಾತಾಡ್ತಿದ್ದೆ. ಅವ್ರಿಗೆ ನೀವು ರಿಟೈರ್ಮೆಂಟ್ ತಗೊಂಡು ಮನೇಲಿರಿ ಅಂತ ಹೇಳ್ತಾ ಇದ್ದೆ. ನೀವು ಅದನ್ನ ಕೇಳಿಸ್ಕೊಂಡು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಮಾತ್ರ ನನಗೆ ಶಾಪಿಂಗ್ ಮಾಡಿಸಿ ಬಟ್ಟೆ ಎಲ್ಲ ಕೊಡಿಸಿ ಮನೆಯಿಂದ ಹೊರಗೆ ಹಾಕ್ತಿರೇನೋ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಹೇಳೋದು, ಇನ್ನು ಮುಂದೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಬರಬಾರ್ದು ಅಂದರೆ ಏನೇ ಇದ್ರೂ ಕೂತ್ಕೊಂಡು ಮನಸ್ಸಲ್ಲಿರೋದನ್ನ ಹಂಚ್ಕೊಂಡ್ಬಿಡ್ಬೇಕು. ಆಗ ಡೌಟ್ಸು ಇರಲ್ಲ, ಎಲ್ಲ ಕ್ಲಿಯರ್ ಆಗಿರುತ್ತೆ. ಸರಿ ರೀ, ಹಾಗೆ ಮಾಡ್ತೀನಿ. ಆದ್ರೂ ನಾನು ಚಿಕ್ಕವಳು ತಾನೆ, ನೀವು ನನ್ನ ಕೇಳ್ಬೋದಿತ್ತು. ಆಗಿದ್ದಾಯ್ತಲ್ಲ ಈಗ. ಒಟ್ಟು ನೀನು ನನ್ನನ್ನು ಬಿಟ್ಟೋಗ್ತಾ ಇಲ್ಲ ತಾನೆ, ಅಲ್ಲಿಗೆ ಬಿಟ್ಬಿಡು.
ಭಾವ ಅದು ಅಮ್ಮ ಕೆಳಗೆ. ಏನಾಯ್ತು ಚುಕ್ಕಿ? ಹೇಳಿ ಆಂಟಿ ಹೇಳಿ. ಹೇಳ್ತೀನಮ್ಮ, ಹೇಳ್ತೀನಿ. ಲೀಲನ್ ಗಂಡ ಬೇರೆ ಯಾರು ಅಲ್ಲ, ನಿಂಗೂ ಅವ್ರು ಚೆನ್ನಾಗಿ ಗೊತ್ತಿರೋರೆ. ಅದನ್ನೇ ಯಾರು ಅಂತ ಕೇಳ್ತಿದ್ದೀನಂಟಿ. ಹೇಳಿ, ಒಂದೇ ಒಂದ್ಸಲ ಹೇಳ್ಬಿಡಿ. ಅವರು ಕೌಸಲ್ಯ. ಓ ಚಂದ್ರಶೇಖರ ಸ್ವಾಮಿಗಳೇ, ಬನ್ನಿ ಬನ್ನಿ. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಇವತ್ತು 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು. ಅಂತ ಲೀಲನ್ ಗಂಡ ಯಾರು ಗೊತ್ತಾ? ಕೌಸಲ್ಯ, ನಡಿ ಮನೆಗೆ. ಯಾಕ್ರಿ, ಯಾಕೆ ಮನೆಗೆ ಹೋಗ್ಬೇಕು? ನಂಗೆ ಸತ್ಯ ಹೇಳೋದಕ್ ಬಿಡಿ. ಮನೆಗೆ ಹೋಗು ಅಂದೆ. ಏನೋ ದಬ್ಬಾಳಿಕೆನಾ? ಆಗಲ್ಲ ರೀ, ನಾನು ಸತ್ಯ ಹೇಳ್ಬಿಟ್ಟೆ ಇಲ್ಲಿಂದ ಹೋಗೋದು. ನನ್ನ ಮಾತು ಕೇಳು ಕೌಸಲ್ಯ. ನಾನು ಯಾಕೆ ಕೇಳಲಿ? ನಾನು ಯಾರ ಮಾತು ಕೇಳಲ್ಲ. ಮನೆ ಯಜಮಾನನಾಗಿ ನಿಮ್ಗಿಲ್ದೇ ಇರೋ ಜವಾಬ್ದಾರಿ ನನಗಿದೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀರಾ? ನಾನು ಹೇಳೇ ಹೇಳ್ತೀನಿ. ಯಾರಿಗಾದ್ರೂ ತಡೆಯೋ ತಾಕತ್ತಿದ್ರೆ ತಡಿ.